ತಿಂಡಿ ತಿನ್ಲಿಕ್ಕೆ ನಿಲ್ಸಿದ್ದೆ ಹುಬ್ಳಿ ಹತ್ರ. ಯಾವತ್ತು ಈ ರೋಡಿಂದ ಪಾಸ್ ಆಗುವಾಗ ಅದೇ ಹೋಟ್ಲಲ್ಲಿ ತಿಂಡಿ ತಿನ್ನೋದು. ನನ್ನ ಫ್ರೆಂಡ್ ಒಬ್ಬಗೆ ರೆಫರ್ ಮಾಡಿದ ಆ ಹೋಟೆಲ್ನ. ತುಂಬಾ ಒಳ್ಳೆ ಹೋಟೆಲ್, ಕೊಟ್ಟೆ ಇಡ್ಲಿ ಎಲ್ಲ ಸಿಗುತ್ತೆ ಅಲ್ಲಿ ಮನೆ ತರ. ಅಲ್ಲಿದು ಎಳ್ಳು ಜ್ಯೂಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಎಲ್ಲಾದ್ರೂ ನೀವು ಈಚೆ ಸೈಡ್ ಬರೋದಿದ್ರೆ ಸೂಪರ್ ಇದೆ. ತುಂಬಾ ಚಳಿ ಇದೆ. ನಾನು ಹೋಗ್ತಾ ಇರೋದು ಕುವೆಂಪುರವರ ಮನೆಗೆ. 6 years ಬ್ಯಾಕ್ ಹೋಗಿದ್ದೆ, ರೀಸೆಂಟ್ಲಿ ಹೋಗಿರಲಿಲ್ಲ. ಕರ್ನಾಟಕ ಕಂಡಂತಹ ಮಹಾ ಕವಿಗಳಲ್ಲಿ ಅವರೊಬ್ರು. ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ, ಬೆಳೆದಿದ್ದೆಲ್ಲ ತೀರ್ಥಹಳ್ಳಿಯಲ್ಲಿ. ಇವಾಗ ನಾನು ಹೋಗ್ತಿರುವ ಪ್ಲೇಸ್. ಆ್ಯಂಡ್ ಕಾಲೇಜ್ ಎಲ್ಲ ಮಾಡಿದವರು ಮೈಸೂರಲ್ಲಿ. ಅಲ್ಲೂ ಕೂಡ ಒಂದು ಮನೆ ಇದೆ ಅವ್ರದ್ದು, ಉದಯ ರವಿ ಅಂತ. ಬಾ 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 ತೆಗಿ ಬಾ ಬಾ. ಜೀವ ಹಾರ್ತಿ ಇವರಿಗೆಲ್ಲ. ₹100 ಪೆಟ್ರೋಲ್ ಹಾಕ್ಲಿಕ್ಕೆ 30 ಸಲ ಆನ್ ಮಾಡಿದ್ರು. I just want to wreck you. ಬಾಳೆಹಣ್ಣು ಕೊಡಿ. ಹಾಂ, ಸೊ ಬಾಳೆಹಣ್ಣು ತಗೊಂಡೆ ಕೋತಿಗೆ. ನಾವು ಯಾವಾಗಲೂ ಬಾಳೆಹಣ್ಣು ತಗೊಳ್ತೆ, ಬಾಳೆಹಣ್ಣು ಬಿಸ್ಕಿಟ್ ಎಲ್ಲ. ಅದರಿಂದ ಅದ್ರ ಗಿಣ್ಣೆ ಒಂದು ಸ್ವಲ್ಪ ಸಿಗಲಿ ಅಂತ ಕಾಪಾಡ್ತಂದೆ ದೇವ್ರೆ. ಆಗುಂಬೆ ನೋಡಿದಾಗೆಲ್ಲ ಒಂದು ಸಾಂಗ್ ನೆನಪಿಗೆ ಬರುತ್ತೆ. ಆಗುಂಬೆಯ ಪ್ರೇಮ ಸಂಜೆಯ, ಸಂಜೆ ಅಲ್ಲ, ಚೇಂಜ್ ಮಾಡುವ ಲಿರಿಕ್ಸ್. ಆಗುಂಬೆಯ ಪ್ರೇಮ ಬೆಳಿಗ್ಗೆಯ ಮರೆಯಲಾರೆ ನಾನು ಎಂದಿಗೂ. ಓ ಗೆಳತಿಯೇ, ಓ ಗೆಳತಿ ಸಹ ಇಲ್ಲಲ್ಲ, ಪುನಃ ಚೇಂಜ್ ಮಾಡುವ. ಆಗುಂಬೆಯ ಪ್ರೇಮ ಬೆಳಿಗ್ಗೆಯ ಮರೆಯಲಾರೆ ನಾನು ಎಂದಿಗೂ. ಓ ಗೆಳೆಯನೆ, ಓ ಗೆಳೆಯನೆ, ಗೆಳೆಯನೆ. ಏ ಕೈ ಇಲ್ಲ, ಕೈ ಪೆಟ್ಟಾಗಿದೆ ಅನ್ಸುತ್ತೆ. ಬಿಡ್ಮಾರ ಅವನಿಗೆ. ಅಯ್ಯ, ಡಾನ ನೀನು. ಆಂಬುಲೆನ್ಸ್ ಬರ್ತಾ ಉಂಟು.
ವೆದರ್ ಮಾತ್ರ ಸೂಪರ್ ಉಂಟು, ಸಕ್ಕತ್ತುಂಟು. ಮನೆ ಒಳಗೆ ಶೂಟ್ ಮಾಡಲಿಕ್ಕೆ ಇಲ್ಲ ಅಂತ ಅನಿಸುತ್ತೆ. ನೋಡುವ, ಟ್ರೈ ಮಾಡುವ. ಸಾಲನ್ನು ನೋಡ್ಬೋದು, ಸಕ್ಕತ್ತಿದೆ. ಮನೆ ಮುದ್ದು ಮನೆ, ಮನೆ ನನ್ನ ಮನೆ, ನನ್ನ ತಾಯಿ ಒಲಿದ ಮನೆ. ಮಸ್ತ್ ಡಯ ಸೀದ ತೋಟ ನೋಡ್ಬೋದು. ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಪ್ರೈಸಾ? ಹಾಂ, ಒಬ್ಬರೇ ಸರ್. ಕೊಟ್ಟು ಟಿಕೆಟ್ ತೊಗೊಂಡ್ಮೇಲೆ ನಿಮಗೊಂದು ರಿಸಿಪ್ಟ್ ಕೊಡ್ತಾರೆ. ಸೊ ಅದರಲ್ಲೇ ಬರೆದಿದೆ ಒಳಗಡೆ ಶೂಟ್ ಮಾಡೋ ಹಂಗಿಲ್ಲ ಅಂತ. ಸೊ ಇಲ್ಲಿಂದನೇ ನೋಡಿ, ಸೊ ನೀವು ನೋಡ್ಬೋದು ಒಳಗೆ. ಮನೆ ಒಳಗೆ ಸ್ವಲ್ಪ ಮೊಬೈಲ್ ಮುಟ್ಟಿದ್ರು ಬರ್ತಾರೆ. ಸೊ ಇದು ಹೊರಗೆ ಹಳೆಯ ಸ್ನಾನದ ಕೊಠಡಿ. ವಾ, ಇದು ಕವಿಶೈಲಕ್ಕೆ ಹೋಗುವ ದಾರಿ ಅಂತ ಅನ್ಸುತ್ತೆ. ಕವಿಶೈಲ ಹೋಗ್ಲಿಕ್ಕೆ ಸೀದಾ ಬೈಕ್ ಕೂಡ ಹೋಗುತ್ತೆ ಅಲ್ಲಿಗೆ. ಅವ್ರ ಮನೆ ಹತ್ರನೇ ಒಂದು ಸ್ಟೆಪ್ಸ್ ಇದೆ. ಆ ಮನೆ ಒಳಗೆ ಹೋದ್ಮೇಲೆ ಎಲ್ಲೋ ಹೋಗ್ತಿದೀವಿ, ಏನೋ ಒಂದು ಯಾವುದೋ ಒಂದು ಕಾಲಕ್ಕೆ ಹೋಗ್ತಿದೀವಿ ಅಂತ ಅನ್ಸುತ್ತೆ. ಮನೆ ಒಳಗೆ ಏನೆಲ್ಲ ಇದೆ ಅಂತ ಹೇಳುದಾದ್ರೆ, ಕೆಲವುದೆಲ್ಲ ನಾನು ಫಸ್ಟ್ ಟೈಮ್ ಕೇಳಿದ ವರ್ಡ್ಸ್ ಎಲ್ಲ. ಕಲಬಿ ಅಂತ ಇದೆ, ಕೂತ್ಕೊಳ್ಳೋ ಮಂಚ ಇದೆ, ದಂಡಿಗೆ ಅವ್ರ ಮದುವೆಯಾದ ಮಂಟಪ ಇದೆ, ಮರದ ದೋಣಿ ಇದೆ, ಆ ಮನೆಗೆ ಯೂಸ್ ಮಾಡ್ತಿದ್ದಂತಹ ಹಳೆ ಹೆಬ್ಬಾಗಿಲಿದೆ, ಅಕ್ಕಿ ಪತ್ತಾಯ ಇದೆ, ಆಮೇಲೆ ಮಂಚ ಇದೆ ಮಲಗೋದು, ಅವ್ರು ಯೂಸ್ ಮಾಡ್ತಿದ್ದಂತಹ ಶಾಲು, ಜಾಕೆಟ್, ಕುರ್ಚಿ, ಮೇಜ್, ಅವ್ರು ಆಡ್ತಿದ್ದಂತಹ ಚೆನ್ನಮಣೆ, ಬೆತ್ತದ ಬುಟ್ಟಿ ಆಗಿರ್ಬೋದು, ಬೆತ್ತದ ತೊಟ್ಲು ಆಗಿರ್ಬೋದು, ಬಾಣಂತಿ ಕೊಠಡಿ ಆಗಿರ್ಬೋದು, ಕುವೆಂಪು ಅವರು ಮಲಗುವಂತ ಸ್ಥಳ ಆಗಿರ್ಬೋದು, ಅವರು ಓದುವಂತ ಸ್ಥಳ ಆಗಿರ್ಬೋದು, ಅವರದ್ದು ಮದುವೆ ಕಾರ್ಡ್ ಆಗಿರ್ಬೋದು, ಅಂಡ್ ಹೋಳಿಗೆ ಮಾಡುವಂತಹ ಕಾವಲಿ ಆಗಿರ್ಬೋದು, ಕಲ್ಲು ಗಡಿಗೆ, ಸಾಂಬಾರ್ ಮರಿಗೆ, ಕಡುಗೋಲು, ಸರನೋಟ, ಶೇವಿಗೆ ಮಾಡುವಂತಹ ಮಣೆ ಆಗಿರ್ಬೋದು, ಹಿಟ್ಟು ಕಲಸುವ ಮರಿಗೆ ಆಗಿರ್ಬೋದು, ಮರದ ಮರಿಗೆ ಆಗಿರ್ಬೋದು, ಬಾಗು ಮರಿಗೆ ಅಂದ್ರೆ ಅನ್ನನ್ನ ಬಸಿತಾರಲ್ಲ ಅದು, ಅಂಡ್ ಅವರಿಗೆ ಬಂದಂತಹ ನೆನಪಿನ ಕಾಣಿಕೆ ಆಗಿರ್ಬೋದು, ಶಾಲು, ಹೊದಿಕೆ, ಕೋಲು, ಪೇಟ. ಇನ್ನು ಅವ್ರ ಮನೆಯೊಳಗೆ ಅವರಿಗೆ ಡಾಕ್ಟರೇಟ್ಸ್ ಬಂದಂತಹ ಒಂದು ಪ್ರಶಸ್ತಿ ಪತ್ರ ಆಗಿರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಯೂಸ್ ಮಾಡ್ತಿದ್ದಂತಹ ಪಾತ್ರೆಗಳಾಗಿರ್ಬೋದು. ಕೆಲವು ವರ್ಡ್ಸ್ ಹೊಸದಾಗಿ ಕೇಳ್ತಾ ಇದ್ದೇನೆ, ಅದಂದ್ರೆ ಪಿಟಾರಿ, ಕದ್ದನಿ. ಇದು ಕವಿಯ ಸಮಾಧಿ ಇರುವ ಜಾಗ, ಇದಕ್ಕೆ ಕವಿಶೈಲ ಅಂತ ಕರೀತಾರೆ. ಇದು ಕವಿಯ ಸಮಾಧಿ. ನೀವು ಇದೇನು ಡಿಸೈನ್ ನೋಡ್ತಿದ್ದೀರಾ, ಅದನ್ನ ಸ್ಟೋನ್ ಹೆಂಜ್ ಡಿಸೈನ್ ಅಂತ ಕರೀತಾರೆ. ಇದನ್ನ ಡೊನೇಟ್ ಮಾಡಿದವರು ಸಿದ್ಧಾರ್ಥ ಹೆಗ್ಡೆ ಅಂದ್ರೆ ಕಾಫಿ ಡೇ ಧ್ಯಾನ ಮಾಡ್ತಿದ್ದಂತಹ ಜಾಗ, ಧ್ಯಾನಪೀಠ. ಅಲ್ಲಿ ಬೋರ್ಡ್ ಅಲ್ಲಿ ಬರ್ದಿದ್ದಾರೆ, ಯಾರು ಬರಿಬೇಡಿ, ಅವರದ್ದು ಹಸ್ತಾಕ್ಷರ ಎಲ್ಲ ಇದೆ ಅಂತ. ಆದ್ರೂ ಗುಬಾರ್ಗಳು ಬರ್ದು ಹೋಗ್ತಾರೆ. ಅವರು 16/5/36 ಚಿಕ್ಕಮಗಳೂರಿನಲ್ಲಿ ಸಾಹಿತ್ಯ ಸಂಬಳ ಫಂಕ್ಷನ್ ಬಂದಾಗ ಕುಪ್ಪಳ್ಳಿಯಲ್ಲಿ 2 ದಿನ ಉಳಿದಿದ್ರು. TS ವೆಂಕಣ್ಣಯ್ಯ, BM ಶ್ರೀ ಕುವೆಂಪು 3 ದಿನ ಬಂಡೆ ಮೇಲೆ ಸೈನ್ ಮಾಡಿ ರಾಮಾಯಣ ದರ್ಶನ ಬರೆದು TS ವೆಂಕಣ್ಣಯ್ಯನವರಿಗೆ ಅರ್ಪಣೆ ಮಾಡ್ತಾರೆ. ಕುವೆಂಪು ಅವರಿಗೆ 32 ವರ್ಷ. ಅವಾಗ ಮಿತ್ರರಿರ ಮಾತಿಲ್ಲಿ, ಮೈಲಿಗೆ ಸುಮ್ಮನಿರಿ, ಮೌನವೇ ಮಾತಿಲ್ಲಿ, ಈ ಬೈಗು ಹೊತ್ತಿನಲ್ಲಿ, ಕವಿ ಶೈಲದಲ್ಲಿ, ಮುತ್ತಿಬಾ ಸಂಜೆ ಗತ್ತಲಲ್ಲಿ, ಜ್ಞಾನಸ್ಥ ಯೋಗಿಯಾಗಿದೆ ಮಹಾ ಸಹಿಯಾಗಿರಿ, ಮುಗಿಲ್ ದರೆಗಳಾಗಸದಿ, ಮುಗುಳ್ ನಗುವ ತದಿಗೆ ಪೆರ, ಕೊಂಕು ಬಿಂಕವ ಬೀರಿ, ಬಾಂದೇವಿ ಚಂದದಲ್ಲಿ, ನೊಂತ ಸಡರಿನ ಹಣತೆ ಒಂದೋಣಿ ಎಂದದಲ್ಲಿ, ಮರೆಯುತ್ತಾ ಮತ್ತೆ ಮರೆ ಆಗುತ್ತಲೇ ತೇಲುತ್ತಿದೆ ಬೆಳಕು ನೆಳಲು ಸೇರಿ, ಪಟ್ಟಣದಲ್ಲಿ, ಬೀದಿಯಲ್ಲಿ, ಮನೆಯಲ್ಲಿ, ಸರ್ವತ್ರವೂ ಇದ್ದೇ ಇದೆ ನಿಮ್ಮ ಹರಟೆಯ ಗುಲ್ಲು, ಆ ಸಂತೆ ಇಲ್ಲೇಕೆ, ಪ್ರಕೃತಿ ದೇವಿಯು ಸೊಬಗು ದೇಗುಲದಿ, ಆನಂದವೇ ಪೂಜೆ, ಮೌನವೇ ಮಹಾಸ್ತೋತ್ರ ಅಂತ ಬರೀತಾರೆ ಕುವೆಂಪು. ಈಗ ಪುನಃ ನಾನು ಕುವೆಂಪು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೇನೆ. ಮೊದಲೆಲ್ಲ ನಮ್ಗೆ ಶಾಲೆಯಲ್ಲಿ ಇದ್ದಾಗ ಕೇಳ್ತಿದ್ರು ಕುವೆಂಪು ಅಂದ್ರೆ ಏನು ಅಂತ. ನಾವೆಲ್ಲ ಬಾಯಿ ಹಟ್ಟಾಗ್ತಿದ್ವಿ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ಅದೇ ಕುಪ್ಪಳ್ಳಿಗೆ ಬಂದು ವೆಂಕಟಪ್ಪ ಅವರ ಮಗನ ಪುಟ್ಟ ಹೆಜ್ಜೆ ಇಟ್ಟ ಆ ಜಾಗಗಳನ್ನ ನೋಡೋದೊಂದು ಭಾಗ್ಯ ನಮ್ಗೆ ಸಿಕ್ಕು. ರಾಷ್ಟ್ರಕವಿ ಕುವೆಂಪು ಜನ್ಮ ಶತಮಾನೋತ್ಸವ ಸ್ಮಾರಕ ಭವನ, ಕವಿಶೈಲ. ಕುವೆಂಪು ಅವರ ಮಿಸ್ಸಸ್ ಹೇಮಾವತಿ.
ತೇಜಸ್ವಿಯವರ ಗ್ಯಾಲರಿ, ಕಾರಂತರು, ಚಂದ್ರಶೇಖರ್ ಕಂಬಾರ್. ಫೋಟೋ, ಈ ಫೋಟೋ ಅಲ್ಲೂ ನೋಡಿದೆ ನಾನು. ತೇಜಸ್ವಿಯವರು, ಕುವೆಂಪು ಅವರು. ಇದು ತೇಜಸ್ವಿ ಅವರದ್ದು ಸ್ಮಾರಕ. ಇದು ತೀರ್ಥಹಳ್ಳಿ ಹೋಗೋ ರೂಟ್. ಇದು ಕಪ್ಪ. ಇಲ್ಲೊಂದು ದೇವಸ್ಥಾನ ಇದೆ ಅಂತೆ, ಚಾಮುಂಡೇಶ್ವರ. ಇದು ಇನ್ನೂ ಆಗ್ತಿರ್ಬೇಕು. ಈ ಟೆಂಪಲ್ ಬೆಟ್ಟದ ಮೇಲೆ ಇದೆ. ಯಾರೂ ಇಲ್ಲ ಇಲ್ಲಿ. ಆ ತಾಯಿ ಕಣ್ಣು ನೋಡಿ ಒಂದ್ಸಲಿ, ಒಳ್ಳೇದು ಮಾಡ್ತಾಯಿ. ಈಚೆ ಹೋದರೆ ಕಪ್ಪ. ಇದು ದೋರ್ಗಲ್ಲು. ಸೊ ನಾನೀಗ ಹೋದ ಪ್ಲೇಸು ದೋರ್ಗಲ್ ಚಾಮುಂಡೇಶ್ವರಿ. ನಾನೊಂದು ಪ್ಲೇಸಿಗೆ ಬಂದಿದೆ ಈಗ. ಹರ ಹರ ಮಹಾದೇವ ಅಂದ್ಕೊಂಡು ಹಾಪ. ಆ್ಯಕ್ಚುಲಿ ನನಗೆ ರೂಟ್ಸೇ ಗೊತ್ತಿರಲಿಲ್ಲ ಸರಿ, ಯಾರು ಸಹ ಇರಲಿಲ್ಲ ಮೊಬೈಲಲ್ಲಿ. ಅದಕ್ಕೆ ನಾನು ಬರೋ ದಾರಿ ಶೂಟ್ ಮಾಡಿರಲಿಲ್ಲ. ಫಾಲ್ಸ್ ಹೆಸರು ಅಚ್ಚಕನ್ಯಾ. ತೀರ್ಥಹಳ್ಳಿಯಿಂದ ಒಂದು 20 ಕಿಲೋಮೀಟರ್ ಆಗ್ತದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಮ್ಯಾಪ್ ಇದೆ ಲಿಂಕ್ ಹಾಕಿರ್ತೇನೆ, ನೋಡಿ. ಇಲ್ಲಿಗೆ ಬರೋದಾದರೆ ಫ್ಯಾಮಿಲಿ ಬಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಜಾಗ. ಆ್ಯಂಡ್ ಇನ್ನೊಂದೇನೆಂದರೆ ಆಳ ಕೂಡ ಇಲ್ಲ ಅಷ್ಟು, ಎಲ್ಲರೂ ಸ್ನಾನ ಮಾಡ್ಬೋದು ಯಾರು ಬೇಕಾದರೂ. ನಾನು ಬರ್ತಿರೋ ರೂಟ್ ಇದು ಪ್ರಾಪರ್ ರೂಟ್ ಅಲ್ಲ ಅನಿಸ್ತದೆ. ಇದು ಯಾರ್ದೋ ಪ್ರಾಪರ್ಟಿ ಒಳಗೆ ಬಂದಿದೆ, ನನಗೆ ದಾರಿಯೇ ಗೊತ್ತಾಗ್ಲಿಲ್ಲ. ನಾನು ಹೋಗುವಾಗ ನೀರು ಬೀಳ್ತದಲ್ಲ, ಸೌಂಡ್ ಕೇಳ್ಕೊಂಡು ಹೋಗೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೆ. ಯಾಕಂದರೆ ನನಗೂ ಇಷ್ಟ ಆಗಿದೆ. ಇವತ್ತಿನ ದಿನ ತುಂಬ ಖುಷಿಯಿಂದ ಕಳೆದೆ ನಾನು ಇವತ್ತಿನ ದಿನ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ. ನಾನು ಮೊಬೈಲಲ್ಲಿ ಮಾಡ್ತಾ ಇರೋದು ವಿಡಿಯೋಸ್ ಎಲ್ಲ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೇನೆ ಆದಷ್ಟು ಬೇಗ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.